ಹಾಯ್ ಹಲೋ ಗಾಯ್ಸ್, ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್ ಹಿಮಾ ವರ್ಲ್ಡ್. ತುಂಬ ಕಾಲ ಆದಮೇಲೆ ನಮ್ಮ ಮನೇಲಿ ಒಂದು ಫಂಕ್ಷನ್ ನಡೀತಾ ಇದೆ. ನಮ್ಮ ಮನೇಲಿ ಇನ್ ದ ಸೆನ್ಸ್ ರಿಲೇಟಿವ್ಸ್ ಒಬ್ರದ್ದು ಮದುವೆ ಇದೆ, ಕಸಿನ್ದು. ಸೊ ಹೋಗಬೇಕು, ಬಟ್ ಈವ್ನಿಂಗ್ ಇರೋದು ರಿಸೆಪ್ಷನ್ಗೆ ಹೋಗ್ತೀವಿ. ಸೊ ಆ್ಯಸ್ ಯೂಶ್ವಲ್ ಮಾರ್ನಿಂಗ್ ಆಫೀಸಿಗೆ ಬಂದಿದ್ದೀನಿ, ಈವ್ನಿಂಗ್ ಹಂಗೆ ರಿಸೆಪ್ಷನ್ಗೆ ಹೋಗಬೇಕು. ಏನೋ ಎಕ್ಸೈಟೆಡ್, ಫಸ್ಟ್ ಟೈಮ್ ಒಂದು ಹೊರಗಡೆ ಶೂಟ್ ಮಾಡ್ತಾಯಿದ್ದೀನಿ ಎಲ್ಲರೂ ಇರೋ ಕಡೆ ಅಂತ. ಸೊ ನೋಡೋಣ ಹೆಂಗೆ ಹೋಗುತ್ತೆ ಈ ವ್ಲಾಗ್ ಅಂತೆಲ್ಲ, ನನಗೂ ಗೊತ್ತಿಲ್ಲ. ಆ್ಯಂಡ್ ಆಲ್ಸೋ ನಾನು ಒಂದು ಸ್ಯಾರಿನ ಅಷ್ಟು ಬೇಗ ರಿಪೀಟೇ ಮಾಡಲ್ಲ, ಬಟ್ ನಾನು ದಸರಾ ಕೊಟ್ಟಿದ್ದ ಸ್ಯಾರಿ ನಂಗೆ ಸಿಕ್ಕಾಪಟ್ಟೆ ಲವ್ ಆಗಿ ಹೋಗ್ಬಿಟ್ಟಿದೆ. ಅದಕ್ಕಾಗಿ ಅದನ್ನು ರಿಪೀಟ್ ಮಾಡ್ತಾಯಿದ್ದೀನಿ. ಇವತ್ತು ಅದೇ ಸ್ಯಾರಿ ಉಟ್ಕೊಂಡು ಹೋಗೋಣ ಅಂತ ಅಂದ್ಕೊಂಡಿದ್ದೀನಿ. ಚೆನ್ನಾಗಿ ಕಾಣ್ತಾಯಿತ್ತು ನನಗೆ. ಸೊ ನೀವು ನೋಡಿರ್ತೀರ ದಸರಾದು ವ್ಲಾಗಲ್ಲಿ. ಸೊ ಲೆಟ್ಸಿ ಹೆಂಗೆ ಹೋಗುತ್ತೆ ವ್ಲಾಗ್ ಅಂತ ನೋಡೋಣ. ಯಾರ್ಯಾರು ಬಂದಿರ್ತಾರೋ ಮದುವೆಗೆ ಗೊತ್ತಿಲ್ಲ. ಲೈಕ್ ರಿಲೇಟಿವ್ಸ್ನೆಲ್ಲ ನಾನು ತುಂಬ ಕಾಲ ಆಗೋಗಿದೆ ಮೀಟಾಗಿ. 1.5 ಇಯರ್ ಬ್ಯಾಕೆ ನಮ್ಮ ಮನೇಲಿ ಒಂದು ಫಂಕ್ಷನ್ ಇದ್ದಾಗ ಎಲ್ಲರೂ ಸಿಕ್ಕಿದ್ದು. ಅದಾದಮೇಲೆ ಇವತ್ತೇ ಸಿಗೋದು. ನೋಡ್ಬೇಕು ಯಾರ್ಯಾರು ಬಂದಿರ್ತಾರೆ ಅಂತೆಲ್ಲ. ಎಕ್ಸೈಟೆಡ್ ಆ್ಯಕ್ಚುಲಿ, ನಂಗೆ ಇಷ್ಟ ಎಲ್ಲರೂ ಮೀಟ್ ಮಾಡೋದು. ಸೊ ಸ್ಟೇ ಟ್ಯೂನ್ಡ್. ಆ್ಯಕ್ಚುಲಿ ನೀವು ಅಬ್ಸರ್ವ್ ಮಾಡಿದ್ರೆ ಇವತ್ತು ನನ್ನ ಲಿಪ್ಸ್ಟಿಕ್ಕು ಡ್ಯೂಯಲ್ ಥರ ಕಾಣಿಸ್ತಾ ಇದೆ. ನಾನು ಏನು ಹಾಕ್ಕೊಂಡಿದ್ದೆ ಅಂದರೆ ಒಂದು ಬೆನಿಫಿಟ್ಟು ಲಿಪ್ಸ್ಟಿಕ್ ಇದೆ, ಅದು ಲೈಕ್ ಲಿಪ್ ಲೈನರ್ ಪ್ಲಸ್ ಲಿಪ್ಸ್ಟಿಕ್ ಆ ಥರ ಬರೋವಂಥದ್ದು. ಲೈಕ್ ಮಧ್ಯದಲ್ಲಿ ಸಿಂಪಲ್ ಆಗಿದೆ, ಔಟ್ಲೈನ್ ಬಂದು ಡಾರ್ಕಾಗಿ. ಬಟ್ ನಾನು ಇದು ಔಟ್ಲೈನ್ ಇನ್ನೊಂಚೂರು ಡಾರ್ಕ್ ಮಾಡೋಣ ಅಂದ್ಬಿಟ್ಟು ಒಂದು ರೆಡ್ ಲಿಪ್ ಲೈನರ್ ಯೂಸ್ ಮಾಡಿದ್ದೀನಿ. ತುಂಬ ಚೆನ್ನಾಗಿ ಕಾಣಿಸ್ತಾ ಇದೆ, ಲೈಕ್ ಸಿಂಪಲಾಗಿ ಸಕ್ಕತ್ತಾಗಿ ಕಾಣಿಸ್ತಿದೆ. ನಂಗೆ ಸಿಕ್ಕಾಪಟ್ಟೆ ಇಷ್ಟ ಆಯಿತು. ಯೂಶ್ವಲಿ ನಾನು ಡಾರ್ಕ್ ಕಲರ್ ಹಾಕ್ಕೊತೀನಲ್ಲ, ಬಟ್ ಈ ಥರ ಲೈಟಾಗಿ ತುಂಬ ಇಷ್ಟ ಆಯಿತು. ಸೊ ಅದನ್ನು ಒಂದು ಅಪ್ಡೇಟ್ ಕೊಟ್ಬಿಡೋಣ ಅಂತ ಅಂದ್ಕೊಂಡು ಇದನ್ನು ಕಂಟಿನ್ಯೂ ಮಾಡಿದೆ. ಸೊ ನೆಕ್ಸ್ಟು ಔಟ್ಫಿಟ್ ಚೇಂಜ್ ಆದಾಗ ವಿಡಿಯೋ ಕಂಟಿನ್ಯೂ ಮಾಡ್ತೀನಿ. ಸ್ಟೇ ಟ್ಯೂನ್ಡ್. ಸೊ ಆ್ಯಕ್ಚುಲಿ ಟೈಮ್ ಆಗೋಗಿದೆ, ಎಲ್ಲರೂ ಕಾರ್ ಹತ್ತುತ್ತಾ ಇದ್ದಾರೆ. ನಾನು ಹಿಂಗೆ ರೆಡಿ ಆಗಿದ್ದೀನಿ. ಲಾಸ್ಟ್ ಟೈಮ್ ಒಂದೇ ಸರ ಹಾಕ್ಕೊಂಡಿದ್ದೆ, ಈ ಸಲ 2 ಹಾಕ್ಕೊಂಡಿದ್ದೀನಿ. ಆ್ಯಂಡ್ ತುಂಬ ಕ್ವಿಕ್ಕಾಗಿ ರಿವ್ಯೂ ಮಾಡ್ತಾಯಿದ್ದೀನಿ. ಇದು ನನ್ನ ಆಲ್ಡೋ ಬ್ಯಾಗ್, ತುಂಬ ಕಾಲ ಆದಮೇಲೆ ತೊಗೊಳ್ತಾ ಇದ್ದೀನಿ. ಸೊ ಲೆಟ್ಸ್ ಗೋ. ಸೊ ಇಲ್ಲಿ ನಾವು ಹೊರಟ್ರಿ. ನಾವು ಅಂದ್ಕೊಂಡಿದ್ರು 3 o'clock ಹೋಗಬೇಕು ಅಂತ, ಬಟ್ ಗೊತ್ತಲ್ಲ ಒಬ್ವಿಯಸ್ಲಿ ಹುಡುಗಿರು ರೆಡಿ ಆಗೋಕ್ಕೆ ತುಂಬ 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 ಕಮ್ಮಿ ಟೈಮ್ ತೊಗೊತಾರೆ ಅಂತ. ಸೊ ಫೈನಲ್ಲಾಗಿ 3 ಅಂದ್ಕೊಂಡಿದ್ದು 5 ಕರೆಕ್ಟಾಗಿ ಮನೆ ಬಿಟ್ವಿ. ಬಿಕಾಸ್ ಮದುವೆ ಇದ್ದಿದ್ದು ಚಿಕ್ಕಬಳ್ಳಾಪುರ ಸೈಡ್ ಆಗಿರೋದ್ರಿಂದ ಸ್ವಲ್ಪ ಬೇಗ ಬಿಡೋಣ ಅಂತ ಅಂದ್ಕೊಂಡ್ರಿ. ಆ್ಯಂಡ್ ನಾನು ಅವಾಗೆ ತೋರಿಸಿದ ಬ್ಯಾಗು ಆಲ್ಟೋ ಬ್ಯಾಗು ತುಂಬ ಕಾಲಾಗೋಗಿತ್ತು, ನಾನು ಅದು ಯೂಸೇ ಮಾಡಿರಲಿಲ್ಲ. ನಮ್ಮಮ್ಮ ಇಟ್ಕೋ, ಅದೇ ಚಿಕ್ಕದಾಗಿರುತ್ತೆ, ನಿಂಗೆ ಇಷ್ಟ ಅಲ್ವಾ ಚಿಕ್ಕದಾಗಿ ಅಂತ ಅಂದರು. ಓಕೆ ಲೆಟ್ ಮೀ ಟ್ರೈ. ನನ್ನ ಫಂಕ್ಷನ್ಗೆಲ್ಲ ತೊಗೊಂಡೋಗಲ್ಲ. ಸೊ ಓಕೆ ಹೆಂಗೆ ತೊಗೊಳೋಣ ಅಂತ ತೊಗೊಂಡೋದೆ. ಚೆನ್ನಾಗಿತ್ತು, ಸಿಕ್ಕಾಪಟ್ಟೆ ಹ್ಯಾಂಡಿಯಾಗಿ. ಬರೀ ಫೋನ್ಗಳು ಅಷ್ಟೇ ಇಡ್ಸೋ ಹಂಗೆ ತುಂಬ ಚೆನ್ನಾಗಿತ್ತು. ಆ್ಯಂಡ್ ಆ್ಯಸ್ ಯೂಶ್ವಲ್ 5 ಮೇಲೆ ಬೆಂಗಳೂರಲ್ಲಿ ಟ್ರಾಫಿಕ್ ಕೇಳಬೇಕಾ, ಬೇಜಾನಿರುತ್ತೆ. ಸೊ ಹಾಗೆ ಟ್ರಾಫಿಕೆಲ್ಲ ಮುಗಿಸ್ಕೊಂಡು ಫೈನಲ್ಲಾಗಿ ಚೌಟ್ರಿ ಎಂಟ್ರಿ ಆದ್ರಿ. ಬಟ್ ಲಕ್ಕಿಲಿ ನಾವೇ ಅನಿಸುತ್ತೆ 2nd or 3rd ಬಂದಿದ್ದು. ಅಲ್ಲಿ ಹುಡುಗಿ ಅವ್ರ ಸೈಡ್ ಕಾರ್ಗಳು ಬಿಟ್ಟರೆ ಬೇರೆ ಯಾರೂ ಬಂದಿರಲಿಲ್ಲ. ಅಷ್ಟು ಬೇಗ ಹೋಗ್ಬಿಟ್ಟಿದ್ವಿ ಅನಿಸುತ್ತೆ ನಾವು. ಸೊ ಹಾಗೆ ಮಾತಾಡ್ಕೊಂಡು ಹೋಗ್ತಿದ್ವಿ. ನಾನು ನನ್ನ ತಂಗಿ ಅವಳು ವ್ಲಾಗ್ಗೆ ಬರಲ್ಲ ಅಂತಾಳೆ. ಬಾರಿ ನಾನೇ ತೋರಿಸ್ಕೋಬೇಕು ಯಾವಾಗೂ ಒಂದ್ಸಲ ಬಾ ಅಂತೇಳಿ ಕರಿತೀನಿ. ಆ್ಯಂಡ್ ನಮ್ಮಮ್ಮ ಸ್ವಲ್ಪ ಜಿಂಕೆ ಮನೆ ಥರ ಫಸ್ಟ್ ಹತ್ತು ಬಿಡ್ತಾರೆ ಎಲ್ಲ ಕಡೆಯೂ. ಸೊ ಹಾಗೆ ಮುಂದೆ ಹೋಗಿದ್ರು, ನಾವು ನಿಧಾನಕ್ಕೆ ಹಿಂದೆ ಹೋಗ್ತಿದ್ವಿ. ಹಾಗೆ ನನ್ನ ತಂಗಿನ ಕರೆದೆ, ಬಾ ರೀಲ್ಸ್ಗೆ ಒಂದು ವೀಡಿಯೋ ಮಾಡ್ಕೊಳ್ಳೋಣ ಅಂತ. ಬಿಕಾಸ್ ಅವ್ಳಿಗೆ ಒಂದೊಂದ್ಸತಿ ಇಂಟ್ರೆಸ್ಟ್ ಇದೆ, ಫೋಟೋಶೂಟಲ್ಲಿ ಅಷ್ಟೇ ಇಂಟ್ರೆಸ್ಟು, ವೀಡಿಯೋಗೆಲ್ಲ ಇಂಟ್ರೆಸ್ಟ್ ಇರಲ್ಲ. ಆ್ಯಂಡ್ ನೀವು ನೋಡ್ಬೋದು ಅಲ್ಲಿ ಹುಡುಗಿನ ಕೂಡ ಇನ್ನೂ ನಿಲ್ಲಿಸೇ ಇರಲಿಲ್ಲ. ಆ್ಯಂಡ್ ನಾವು ಹೋದ್ಮೇಲೆ ಸ್ವಲ್ಪ ಆದಮೇಲೆ ಬಂದರು. ಆ್ಯಂಡ್ ಕಂಗ್ರ್ಯಾಚುಲೇಷನ್ಸ್ ಟು ದ ಕಪಲ್ಸ್, ಹ್ಯಾಪಿ ಮ್ಯಾರಿಡ್ ಲೈಫ್. ಅಷ್ಟೇ. ಬಿಕಾಸ್ ನನಗೆ ಸಿಕ್ಕಾಪಟ್ಟೆ ಭಯ ಆಗ್ತಿತ್ತು ಎಲ್ಲರ ಹತ್ರ ಇದ್ದಾಗ ವ್ಲಾಗ್ ಮಾಡೋಕ್ಕೆ. ಸೊ ಸ್ವಲ್ಪ ಅಲ್ಲಲ್ಲಿ ಮಾಡಿಕೊಂಡೆ ಅಷ್ಟೇ. ಬಿಕಾಸ್ ಇನ್ನೂ ನಾನು ಜನ ಎಲ್ಲ ಇದ್ದಾಗ ವೀಡಿಯೋ ಮಾಡ್ಕೊಳೋದು ಕಮ್ಮಿ ಅಲ್ವಾ, ಅದಕ್ಕೆ ಮಾಡ್ಕೊಂಡಿಲ್ಲ. ಇವನು ಮದನ್ ಅಂತ ನನ್ನ ಫೇವ್ರೆಟ್ ಸಿಕ್ಕಾಪಟ್ಟೆ ಇಷ್ಟ ನನಗೆ. ಆ್ಯಕ್ಚುಲಿ ಇವನು ನನಗೆ ಮಗ ಆಗಬೇಕು. ಸೊ ಯಾವಾಗೂ ಹೇಳ್ತಿರ್ತೀನಿ ಲೈಕ್ ಚಿಕ್ಕಿ ಅನ್ನೋ ಅಂತ. ಕಡೆಗೆ ಅನ್ನಲ್ಲ, ಅವರೆಲ್ಲ ಅಕ್ಕ ಅಂತಾನೆ ಅನ್ನೋದು. ನಾನು ಚಿಕ್ಕವಳಿದ್ದಾಗಿಂದನೂ ನಂಗೆ ತುಂಬ ಇಷ್ಟ ಲೈಕ್ ಚಿಕ್ಕಿ ಅನ್ನಿಸ್ಕೊಳ್ಳೋಕ್ಕೆ. ಗೊತ್ತು ನನಗೆ ಇಲ್ಲ ಅಂತ, ನಂಗೆ ಗೊತ್ತೂ ಇಲ್ಲ ಅಂತ. ಸೊ ಇವನು ಅವ್ರ ಅಣ್ಣ, ಮದನ್ ಅವ್ರ ಅಣ್ಣ ಮನೋಜ್ ಅಂತ. ನಂಗೆ ಇವರು ಸಿಕ್ಕಾಪಟ್ಟೆ ಇಷ್ಟ. ಇವನಿಗೆ ಆಲ್ರೆಡಿ ಮ್ಯಾರೇಜ್ ಆಗಿದೆ. ಆ್ಯಕ್ಚುಲಿ ನಾನು ಅವ್ರ ವೈಫ್ನೂ ಮಾತಾಡಿದೆ, ಬಟ್ ನನಗೆ ವೀಡಿಯೋ ಮಾಡ್ಕೋಬೇಕೋ ಬೇಡೋ ಅಂತ ಗೊತ್ತಾಗ್ದಿರ ಅವ್ರ ವೈಫ್ನ ನಾನು ವೀಡಿಯೋ ಮಾಡ್ಕೊಂಡಿಲ್ಲ. ಅವ್ರು ನನ್ನ ವ್ಲಾಗ್ಸ್ ಎಲ್ಲ ನೋಡ್ತಾರಂತೆ. ಥ್ಯಾಂಕ್ ಯು ಸೊ ಮಚ್. ಆ್ಯಂಡ್ ಇವನು ಕೂಡ ನಂಗೆ ಸಿಕ್ಕಾಪಟ್ಟೆ ಇಷ್ಟ. ಇವನು ಯಾವಾಗೂ ನಾನು ಲಾಫಿಂಗ್ ಬುದ್ಧ ಅಂತ ಯಾವಾಗೂ ನಗ್ತಾನೆ ಇರ್ತಾನೆ, ಸಂಜು ಅಂತ. ನಂಗೆ ಸಿಕ್ಕಾಪಟ್ಟೆ ಇಷ್ಟ. ಈ ಚಿಕ್ಕಬಳ್ಳಾಪುರದಲ್ಲಿ ಒಂದು 3-4 ಜನ ಇಷ್ಟ ಅಂದರೆ ಅದರಲ್ಲಿ ಇವನು ಒಬ್ಬ ಇರ್ತಾನೆ. ಸೊ ಹಂಗೆ ಅದಾದಮೇಲೆ ಇದು ತುಂಬ ಚೆನ್ನಾಗಿತ್ತು ಅಲ್ಲಿ ಸೆಟಪ್ ಮಾಡಿದ್ದು.
ಎಲ್ಲ ವೀಡಿಯೋ ಮಾಡಿಸ್ಕೊಳ್ಳೋಕ್ಕೆ. ಆ್ಯಂಡ್ ನಾವು ಹೋದಾಗ ಯಾರೂ ಇರಲಿಲ್ಲಲ್ವ ಲಕ್ಕಿಲಿ, ಅದಕ್ಕೆ ನಾನು 1-2-3 ವೀಡಿಯೋ ಮಾಡಿಸ್ಕೊಂಡೆ. ಅಂದರೆ ಈಗ ಮ್ಯಾರೇಜಸ್ ಎಲ್ಲ ಇದು ಟ್ರೆಂಡಿಂಗ್ ಅಲ್ವಾ, ಮ್ಯಾರೇಜ್ ಆಗಿರಲಿ, ಆಮೇಲೆ ಅವಾರ್ಡ್ ಫಂಕ್ಷನ್ಗಳಲ್ಲಾಗಿರಲಿ ಎಲ್ಲ ಕಡೆ ಇರುತ್ತೆ. ಆ್ಯಂಡ್ ಅಲ್ಲೂ ಕೂಡ ಇತ್ತು, ಸೊ ಚೆನ್ನಾಗಿತ್ತು. ಆ್ಯಂಡ್ ನಾನು ಯಾವತ್ತೂ ಮಾಡಿಸಿರಲಿಲ್ಲ ಈ ಥರ ವೀಡಿಯೋ. ನಾನು ಸುಮಾರು ಮ್ಯಾರೇಜಲ್ಲಿ ನೋಡಿದರೂ ಯಾವತ್ತೂ ಮಾಡಿಸಿಲ್ಲ. ಸೊ ಈ ಸಲ ಮಾಡಿಸ್ಕೊಳ್ಳೋಣ ಅಂತ ಅಂದ್ಕೊಂಡೆ. ಅದಾದಮೇಲೆ ಒಬ್ವಿಯಸ್ಲಿ ಜನ ಜಾಸ್ತಿ ಇದ್ರು ಅಂದ್ಬಿಟ್ಟು ನಾವು ಫಸ್ಟ್ ಊಟಕ್ಕೆ ಹೋದ್ರಿ. ಸೊ ಊಟಕ್ಕೆ ಹೋಗಿದ್ದಾಗ ಈ ವಿಡಿಯೋ ಮಾಡಿಕೊಂಡೆ, ಲೈಕ್ ಏನೇನು ಹಾಕ್ತೀರಿ, ನೀನು ತಿಂತೀನಿ ಅಂತೆಲ್ಲ, ಬಿಕಾಸ್ ಸಿಕ್ಕಾಪಟ್ಟೆ ಶಾರ್ಟ್ ವೀಡಿಯೋ ಆಗೋಗ್ಬಿಡುತ್ತೆ ಅಂತ. ಆ್ಯಂಡ್ ಇನ್ನೊಂದೇನೆಂದರೆ ನಾನು ಏನು ಬಂದರೂ ಹಾಕ್ಸ್ಕೊಳ್ಳಲ್ಲ, ಬಿಕಾಸ್ ನಾನು ತರಕಾರಿ ತಿನ್ನಲ್ಲ, ಕಾಳುಗಳು ತಿನ್ನಲ್ಲ. ಸೊ ಎಲ್ಲನೂ ಬೇಡ ಅಂತ ಇರ್ತೀನಿ. ನಾನು ಹಾಕಿಸ್ಕೊಳ್ಳೋದೇ ಒಂದು 3-4 ಐಟಮ್ಸು. ಅದರಲ್ಲಿ ನನಗೆ ಯಾವ್ದು ಇಷ್ಟನೋ ಅದನ್ನು ಬೇಕಾದ್ರೆ ನಾನು ಎಕ್ಸ್ಟ್ರಾ ಕೇಳನ್ನು ಹಾಕ್ಸ್ಕೊತೀನಿ. ನಾನು ತಿಂದಿರೋದನ್ನೆಲ್ಲ ಎಲ್ಲೆಲ್ಲ ಹಾಕ್ಸ್ಕೊಂಡಿರಲ್ಲ. ಬಿಕಾಸ್ ನಿಮ್ಗೆ ಗೊತ್ತಲ್ಲ, ಮದುವೆ ಮನೆ ಅಂದರೆ ಫಸ್ಟು ಸ್ವೀಟಿಂದ ಸ್ಟಾರ್ಟ್ ಮಾಡ್ತಾರೆ. ಸೊ ನಾನು ಸ್ವೀಟ್ಸ್ ಏನೂ ತಿನ್ನಲ್ಲ, ಅದಕ್ಕೆ ಏನೂ ಹಾಕ್ಸ್ಕೊಂಡಿಲ್ಲ. ಇದು ನನಗೆ ನೋಡೋಕ್ಕೆ ಕಾಂಗ್ರೆಸ್ ಥರ ಅನಿಸ್ತು ಅಂತ ಹಾಕ್ಸ್ಕೊಂಡೆ, ಬಟ್ ಅದು ಕಾಂಗ್ರೆಸ್ ಆಗಿರಲಿಲ್ಲ. ಆ್ಯಂಡ್ ಬ್ಯಾಡ್ ಲಕ್. ಆ್ಯಂಡ್ ಆಬ್ವಿಯಸ್ಲಿ ನನಗೆ ಲೇಡೀಸ್ ಫಿಂಗರು ಸಿಕ್ಕಾಪಟ್ಟೆ ಇಷ್ಟ, ಅದಕ್ಕೆ ನಾನೇ ಅದನ್ನೊಂದು 2 ಅಷ್ಟು ಹಾಕ್ಸ್ಕೊಂಡೆ. ಆ್ಯಂಡ್ ಸ್ವೀಟಲ್ಲಿ ನನ್ನ ಫೇವ್ರೇಟ್ ಅಂದರೆ ಜಾಮೂನು. ಸೊ ಅದಕ್ಕಾಗಿ ಅವರು ಡ್ರೈ ಜಾಮೂನ್ ಮಾಡಿಸಿದ್ರು ಅಂತ ಅದನ್ನು ಕೂಡ 2 ಹಾಕ್ಸ್ಕೊಂಡೆ. ಅದಾದಮೇಲೆ ಲಾಸ್ಟಲ್ಲಿ ನಮ್ಮ ಅಮ್ಮ ಕೂಡ ಒಂದು ಕೊಡ್ತು. ಸೊ ಟೋಟಲ್ 3 ಜಾಮೂನ್ ತಿಂದಿದ್ದೀನಿ ನಾನು. ಸೊ ಅದಾದಮೇಲೆ ಇದು ರಾಗಿ ರೊಟ್ಟಿ ಹಾಕಿದ್ರು, ಬಟ್ ನಾನು ರೊಟ್ಟಿ ತಿನ್ನಲಿಲ್ಲ ಗೈಸ್. ಸೊ ಅದಾದಮೇಲೆ ಮಶ್ರೂಮ್ ಬಿರಿಯಾನಿ ಹಾಕಿದ್ರು, ನನಗೆ ಸಿಕ್ಕಾಪಟ್ಟೆ ಇಷ್ಟ ಆಯಿತು, ತುಂಬ ಚೆನ್ನಾಗಿತ್ತು. ಅದಾದಮೇಲೆ ಅನ್ನ ಸಾಂಬಾರು ತಿಂದೆ, ಬಟ್ ಅದನ್ನು ನಾನು ವೀಡಿಯೋ ಮಾಡ್ಕೊಳ್ಳೋದು ಮರ್ತೋಗ್ಬಿಟ್ಟೆ. ಸೊ ಅದೆಲ್ಲ ಆದಮೇಲೆ ನಾವು ಫೋಟೋಗೆ ಹೋದ್ರಿ. ನಾವು ಹೋದಾಗೂ ಸಿಕ್ಕಾಪಟ್ಟೆ ಜನ ಇದ್ದರು. ಆ್ಯಂಡ್ ಇದು ನನ್ನ ತಂಗಿ ಗೊತ್ತು, ಅದು ನಮ್ಮ ಅಜ್ಜಿ. ಸೊ ನೆಕ್ಸ್ಟ್ ಬರ್ತೀವಿ ನಮ್ಮ ದೊಡ್ಡಮ್ಮನೂ ತೋರಿಸೋಣ ಅಂತ ಅಂದ್ಕೊಂಡು ನಮ್ಮ ದೊಡ್ಡಮ್ಮನೂ ತೋರಿಸ್ತಾ ಇದ್ದೀನಿ. ಅಷ್ಟೇ ಗೈಸ್. ಅದಾದಮೇಲೆ ಮನೆಗೆ ಹೊರಟ್ರಿ. ಈ ವಿಡಿಯೋ ನಿಮಗೆ ಇಷ್ಟ ಆಗಿದ್ರೆ ಪ್ಲೀಸ್ ಲೈಕ್ ಮಾಡಿ, ಶೇರ್ ಮಾಡಿ, ಕಮೆಂಟ್ ಮಾಡಿ, ಹಾಗೆ ಸಬ್ಸ್ಕ್ರೈಬ್ ಟು ಹಿಮಾ ವರ್ಲ್ಡ್. ಥ್ಯಾಂಕ್ಸ್ ಫಾರ್ ವಾಚಿಂಗ್.